ಯೂಟ್ಯೂಬ್ ಚಾನಲ್ ಚಂದನಾಸ್ ಹ್ಯಾಪಿ ಬರ್ಡ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೋಸ್ಕರ ಈ ವಿಡಿಯೋ. ಇವತ್ತು ಒಂದು ಸ್ಮೂತಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಸ್ಮೂತಿ ರೆಸಿಪಿಯಿಂದ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ವಾರದಲ್ಲಿ 2 ರಿಂದ 3 kg ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಕೂಡ ಈ ಸ್ಮೂತಿ ರೆಸಿಪಿ ಹೆಲ್ಪ್ ಮಾಡುತ್ತೆ. ಸೊ ಯಾವ ತರ ತಗೋಬೇಕು ಅಂಡ್ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸ್ಮೂತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ನೀವು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸ್ಮೂತಿನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ನಾವು ಸೋಕ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ರೈಸನ್ಸ್ ಹಾಕೊಂಡಿದ್ದೀನಿ. ಹಾಗೆ ಒಂದು ಅಂಜೂರ ಜೊತೆಗೆ ನಾನು 5 ರಿಂದ 6 ಬಾದಾಮ್ನ ಕೂಡ ಯೂಸ್ ಮಾಡಿದ್ದೀನಿ. ಹಾಗೆ ನಾನಿಲ್ಲಿ ಡೇಟ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವುದೇ ಬ್ರ್ಯಾಂಡ್ ಆದ್ರೂ ತಗೋಬಹುದು. ಒಂದು ವಾಲ್ನಟ್ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ತಣ್ಣೀರಲ್ಲಿ. ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ವಾಶ್ ಮಾಡ್ಕೊಳೋದು ತುಂಬ ಮುಖ್ಯ. ಸೊ ಇವಾಗೆಲ್ಲ ಕೆಮಿಕಲ್ ಎಲ್ಲ ಯೂಸ್ ಮಾಡಿರ್ತಾರೆ. ಹಾಗಾಗಿ ಸೊ ವಾಶ್ ಮಾಡ್ಕೊಂಡಿದ್ದಾದ ನಂತರ ನಾನು ಒಂದು ಟೀ ಕಪ್ ಅಷ್ಟು ನೀರನ್ನ ಸೇರಿಸ್ಕೊಂಡು ಓವರ್ನೈಟ್ ಸೋಕ್ ಹಾಕಿ ಬಿಡ್ತಾ ಇದ್ದೀನಿ ಇಲ್ಲಿ. ಹಾಗೆ ನೆಕ್ಸ್ಟ್ ಒಂದು ಬೌಲಲ್ಲಿ ನಾನು 2 ಸ್ಪೂನ್ ಅಷ್ಟು ನಾನು ಓಟ್ಸ್ನ ತಗೊಂಡಿದ್ದೀನಿ. ಸೊ ಓಟ್ಸನ್ನ ನಾವು ಸೋಕ್ ಮಾಡ್ಕೊಳೋದಕ್ಕೆ ಹಾಟ್ ವಾಟರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಗ ಸೋಕ್ ಆಗತ್ತೆ ಅಂತ, ಇಲ್ಲಾಂದ್ರೆ ನೀವು ಓವರ್ನೈಟ್ ಆದರೂ ಸೋಕ್ ಮಾಡ್ಕೋಬಹುದು. ಈ ಸ್ಮೂತಿಗೆ ನಾವು ಓಟ್ಸನ್ನ ಬಳಸೋದ್ರಿಂದ ಇದರಲ್ಲಿರುವಂತಹ ಫೈಬರ್ ಅಂಶ ನಮ್ಮ ಡೈಜೆಷನ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಸ್ಮೂತಿಗೆ ನಾವು ಓಟ್ಸ್ ಬಳಸೋದ್ರಿಂದ ತುಂಬಾ ಹೊತ್ತು ಫಿಲ್ಲಿಂಗ್ ಆಗು ಕೂಡ ಇರುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್ನ ನಾನು ಓವರ್ನೈಟ್ ಸೋಕ್ ಹಾಕಿ ಬಿಟ್ಟಿದ್ದೆ. ಸೊ ಚೆನ್ನಾಗಿ ಸೋಕ್ ಆಗಿದೆ. ಸೊ ಇಲ್ಲಾಂದ್ರೆ ನಿಮಗೆ ಟೈಮ್ ಇಲ್ಲ ಅಂದ್ರೆ 3 to 4 hours ಕೂಡ ಬಿಟ್ಟು ನೀವು ಮಾಡ್ಕೋಬಹುದು. ಕೆಲವೊಂದು ಡ್ರೈ ಫ್ರೂಟ್ಸ್ನ ನಾವು ಓವರ್ನೈಟ್ ಸೋಕ್ ಮಾಡಿ ಯೂಸ್ ಮಾಡೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಇಲ್ಲಿ ನಾನು ಡೇಟ್ಸ್ನ ನಾನು ಸೀಡ್ಲೆಸ್ ಯೂಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಸ್ಮೂತಿನ ಮಾಡೋಕ್ಕಿಂತ ಮುಂಚೆ ನಾನು ಸೀಡ್ಸ್ನ ತೆಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಜಾರ್ಗೆ ಸೋಕ್ ಆಗಿರುವಂತಹ ಡ್ರೈ ಫ್ರೂಟ್ಸ್ನ ಜೊತೆಗೆ ನೀರನ್ನು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡೋದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಒಂದು 1/4 ಟೇಬಲ್ ಸ್ಪೂನ್ ನಾನು ಸಿನಮನ್ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ. ಈ ಚೊಕ್ಕೆ ಪೌಡರ್ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಲಿರುವಂತಹ ಎಕ್ಸಸ್ ಫ್ಯಾಟ್ನ ಇದು ರಿಡ್ಯೂಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ಸೋಕ್ ಮಾಡಿರುವಂತಹ ಓಟ್ಸ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇನೆ 1 ಕಪ್ ಅಷ್ಟು ನಾನು ಹಾಲನ್ನು ಕೂಡ ಸೇರಿಸ್ಕೊಂಡೆ. ಅದರಿಂದ 3/4 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಚಿಯಾ ಸೀಡ್ಸ್ನ ನೀವು ಸೋಕ್ ಮಾಡಿ ಕೂಡ ಹಾಕೋಬಹುದು. ಸೊ ಹಾಗೇನಾದ್ರೂ ಹಾಕೋಬಹುದು. ನಂತರ ನಾನು ಹಾಫ್ ಆಪಲ್ ಕೂಡ ಸೇರಿಸ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಸ್ಮೂತಿಗೆ ನೀವು ಆಪಲ್ ರಿಪ್ಲೇಸ್ಮೆಂಟ್ ಆಗಿ ಬನಾನಾ ಕೂಡ ಸೇರಿಸ್ಕೋಬಹುದು. ಸೊ ಆಪಲ್ ಇಷ್ಟ ಇಲ್ಲ ಅಂದವರು ಬನಾನಾ ಕೂಡ ಸೇರಿಸ್ಕೊಂಡು ಈ ಸ್ಮೂತಿನ ಸೇಮ್ ಪ್ರೊಸೀಜರ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಫೈನಲ್ ಆಗಿ ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್ನ ಹಾಕೊಂಡು ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಒಂದು ಸ್ವಲ್ಪ ಹನಿನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನಾವು ಯೂಸ್ ಮಾಡ್ದಿರೋ ಕಾರಣ ಸೊ ಹನಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿದೆ ಅಂಡ್ ಇದು ಸ್ವಲ್ಪ ಹೆವಿ ಅನ್ಸ್ಬೋದು. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆಯಲ್ಲ, ಸೊ ಹಾಗಾಗಿ ಡೈಜೆಷನ್ ಬೇಗ ಆಗುತ್ತೆ. ಸೊ ಇದಕ್ಕೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಮತ್ತೆ ಆಪಲ್ ನ ಆಡ್ ಮಾಡೋದ್ರಿಂದ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿದೆ. ಸೊ ಆರಾಮಾಗಿ ಕುಡಿಬಹುದು. ಈ ಸ್ಮೂತಿ ರೆಸಿಪಿನ ನೀವು ಟಿಫನ್ ರಿಪ್ಲೇಸ್ಮೆಂಟ್ ಆಗಿ ತಗೋಬೇಕು. ಸೊ ಟಿಫನ್ ಬದಲು ನೀವು ಈ ಸ್ಮೂತಿನ ಕುಡಿಬೇಕು. ಸೊ ಡೈರೆಕ್ಟ್ ನೀವು ಇದನ್ನ ಸ್ಮೂತಿನ ಕುಡಿದ್ಮೇಲೆ ಸೊ ಡೈರೆಕ್ಟ್ ಊಟನೇ ಮಾಡ್ಬೇಕು. ಮಧ್ಯಾಹ್ನದ ಊಟ ಮಧ್ಯದಲ್ಲಿ ಏನಾದ್ರು ಹಸಿವಾದ್ರೆ ಸೊ ಯಾವ್ದಾದ್ರು ಪಪ್ಪಾಯ ಇಲ್ಲಾಂದ್ರೆ ಯಾವ್ದಾದ್ರು ಫ್ರೂಟ್ಸ್ ನ ನೀವು ತಗೋಬಹುದು ಅಷ್ಟೇ. ಹಾಗೆ ಈ ಸ್ಮೂತಿನ ಕನ್ಸ್ಯೂಮ್ ಮಾಡೋದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಸೊ ಎಲ್ಲಾ ಏಜ್ ಗ್ರೂಪ್ ಅವರು ಕೂಡ ತಗೋಬಹುದು. ಹೆಲ್ಪ್ ಮಾಡುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ಸೊ ಈ ಸ್ಮೂತಿನ ನೀವು ಮಾರ್ನಿಂಗ್ ಟಿಫನ್ಗೆ ತಗೊಳ್ತಾ ಬಂದ್ರೆ 1 ವೀಕ್ ಇಲ್ಲ ಅಂದ್ರೆ 1 ಮಂತ್ ಅಲ್ಲಿ ನೀವು 3 to 4 kgs ಮಂತ್ಗೆ ನೀವು ರೆಡ್ಯೂಸ್ ಮಾಡ್ಬೋದು ಆರಾಮಾಗಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂಡ್ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.